ಈಗ ಮಲ್ಲ ಮೆತ್ತ ಹೋಗೋಳು ಅಂತಂಗಾರ. ಅಯ್ಯೋ ಅಕ್ಕ ಎತ್ತಾಗ ಹೋಗೋಳು ಯಾರು ಗೊತ್ತು. ಒಟ್ಟಾಗ ಓದ್ಲಂತೆ. ಹ್ಞೂ ಆ ಬೀದಿಯವರೆಲ್ಲ ಹಂಗೆ ಮಾತಾಡ್ತಿದ್ರು. ನಾನು ಅಯ್ಯೋ ಒಬ್ಳು ನಮ್ಗೆ ಯಾಕೆ ಅಂದ್ಕೊಂಡು ಬಂದೆ. ಆದ್ರೂ ಮಗ ಮಾಡಿದ್ದು ಶಾನೆ ತಪ್ಪು ಅನ್ನು. ಏನೇ ಮಾಡೋಕ್ಕದತ್ತು. ಹಾಂ ಏನಂತ ಸಾವಿತ್ರಿ, ಈಗಿನ ಕಾಲದಾಗೆ ಹುಟ್ಟೋ ಮಕ್ಕಳೆಲ್ಲ ಎಷ್ಟು ಹೇಳ್ತವನೆ. ನಮ್ಮ ಮನೆ ಇನ್ನೂ ಎದ್ರುಕೊಂಡು ಬೆದ್ರುಕೊಂಡು ಅವೇ ಅಂದರೆ ಎಲ್ಲರ ಮನೇಲಿ ಹಂಗಿದ್ದವ. ಬಾ ಆದ್ರೂ ಮಲ್ಲಮ್ಮಗೆ ಹಿಂಗೆ ಆಗ್ಬಾರ್ದಾಗಿತ್ತು. ಅಯ್ಯೋ ಯವ್ವ ಸುಮ್ಕಿರು. ಶ್ವಾಸೆ ಬಾಯ್ ನೋಡಿದ್ರೆ ಇಡೀ ಊರೇ ಒಂದು ಕಡೆ ಕಾರು, ಅವಳು ಇನ್ನೊಂದು ಕಡೆಗೆ ನಿಂತ್ಕೊಂಡು ಬಾಯಿ ಕೊಟ್ಟಾಳ. ಹಂಗೆ ಮಾಡ್ತಿದ್ಲು ಬಾಯ. ಪಾಪ ಮಲ್ಲಮ್ಮ ಗಂಡಿದ್ದಾಗೆ ಹಂಗಿದ್ಲು. ಗಂಡು ಹೋದ್ಮಕ್ಕೆ ಅವಳು ಪಾಡು ಹಿಂಗೆ ಆಗ್ಬಾರ್ದಾಗಿತ್ತು. ನೀನು ನೋಡ್ಬೇಕಾಗಿತ್ತು. ಆದರೂ ಮಗನ ಬಾಯಲ್ಲಿ ಒಂದು ಮಾತಾರ ಇರು ಅಂತ ಬರಲಿಲ್ವೇನೆ. ಹಾಯ್ ಅವರವ್ವ ಬ್ಯಾಗ್ ಹಿಡ್ಕೊಂಡು ಹೋಯ್ತಿದ್ರೆ ನಿಂತ್ಕೊಂಡು ನೋಡ್ತಿದ್ದ. ಈ ಊರವರೆಲ್ಲ ಅಕ್ಕಪಕ್ಕ ನಿಂತಿರಲ್ಲ, ಅಕ್ಕಪಕ್ಕದ ಮನೆ ಅವರು. ಮಲ್ಲಮ್ಮ ಎಲ್ಗೋಯ್ತಿ ಬಾ ನಮ್ಮನೆಗೆ ಅಂತಾಗ ಅವಾಗ ಅಂತಾನೆ ಯವ್ವ ಬಾವಳಿಕೆ ಅಂತ. ಒಳಗಿಂದ ಅವಳು ಬಂದ್ಲು ಕಣೆ ಅವ್ವ ಎಂಡ್ರು. ಬಾಲ ಮುದ್ರಿದ್ ಬೇಕು ನಂಗೆ ಒಳಗೆ ಓಡು. ಅವನೇ ಹಸಿಮೆ ಗಂಡು ಸುಟ್ಟು ಬಾ. ಓ ನಾನು ಆ ಸೊಸೆಯ ನೋಡಿಲ್ಲ, ಊರು ಆರ್ತಿ ಎತ್ಕೊ ಬಂದಿಲ್ಲ ಮಡೆ ಮಾಡ್ಕೊಂಡು. ಅಯ್ಯೋ ಯವ್ವ ಅದೇನು ಆದಿ ಮಾತಾಡಿದ್ಲು. ಆರ್ತಿ ಹೋಗೋದಕ್ಕೆ ನಾನು ಮುಂದೆ ತಾನು ಮುಂದೆ ಅಂತ ಜಗಳ ಆಡ್ಕೊಂಡಂಗೆ ಮುಂದಕ್ಕೆ ಹೋದ್ದು. ನಾನು ಯಾರು ಇವಳು ಅಂತೆ. ಅವಾಗ ಗೀರಿ ಅಂದ್ಲು ಮಲ್ಲಮ್ಮನ ಸೊಸೆ ಅಂತ. ಒಳ್ಳೆ ಗಳಿಯಾಳಿ ಇನ್ಕಂಡೆ ನೋಡು ಹಂಗೆ ಮಾಡಿದ್ರು. ಈಗ ಆದ್ರೂ ಮಲ್ಲಮ್ಮಂಗೆ ಇನ್ನು ಯಾರವ್ರೆ ಎಲ್ಗೋಗೋಳೆ ಅಂತ. ಅಯ್ಯೋ ಪಾಪ ಎಲ್ಲೋದೋ ಏನೋ. ಯಾರಿದ್ದಾರು ಆವಾಗಲೇ ಯಾರೂ ಇರಲಿಲ್ಲ. ಕಷ್ಟಪಟ್ಟು ಸಾಕಿದ್ಲು ನಾ. ಗಂಡ ಅವಾಗಲೇ ಹೋದ. ಈಗ ಮಗನು ಹಿಂಗೆ ಮಾಡ್ದ. ಇನ್ನು ಯಾರಾಯ್ತಾರೆಕ್ಕ. ಯಾರೋ ಅವ್ರ ಅಕ್ಕಪಕ್ಕನೋ ಯಾರೋ ಇರಬೇಕು. ಅಕ್ಕಪಕ್ಕದ ಮನೆಗೆ ಹೋದಾಳೇನೆ. ಯಾಕೋ ಹಂಗಲ್ಲ, ಅಕ್ಕಪಕ್ಕ ಅಂದಿದ್ದು ಅಕ್ಕಪಕ್ಕದ ಮನೆ ಅಂತಲ್ಲ, ಅವ್ರ ಅಕ್ಕನೋ ಯಾರೋ ಇರಬೇಕು ಅಂತವ. ಯಾರೋ ಹಬ್ಬಕ್ಕೆ ಬರೋರಲ್ಲ ಅವ ಅಕ್ಕನ ಮಕ್ಕಳು ಅಂತವ. ಅವ್ರಿಗಿವ್ರ ಮಂತಕ್ಕೆ ಏನಾರ ಹೋಗೋಳೇನು. ಇನ್ನೆಲ್ಲಿ ಬೀದಿಲಿದ್ದಾಳೆ ಮನಿಲ್ಲ ಅಂತ ಹೆಣ್ಣುಂಗ್ಸು ಈ ವಯಸ್ಸಿಗೆ ಎಲ್ಲ ಹೋಗಿರ್ತಾಳೆ. ಯಾರೋ ಇರ್ತಾರೆ ಸಂಬಂಧಿಕರು. ಇಲ್ಲವ್ರು ಎಲ್ಲೋಗಿರೋಳು. ನೀನೊಳೆ ಸಂದ ಕೇಳ್ದೆ ಸಾವಿತ್ರಿ. ಮಗ ಸೊಸೆಯ ಬಟ್ಟೆ ಆಚೆಗೆ ಹಾಕಿದ್ಮೇಕ್ಯಾ ಇನ್ನೆಲ್ಲಿದ್ದಾಳು, ಇರ್ದಿರಾ ಹೋಗ್ದಿರಾ. ಅದೇ ಈಗ ಹೋದ್ರೂ ಎಲ್ಲೋಗೋಳೆ ಅಂತ ನಾನು. ಏನಂತೀ? ಎಲ್ಲೋದ್ಲಪ್ಪ. ಹಂಗೂ ಕೃಷ್ಣಪ್ಪ ಎಲ್ಲರೂ ಕರೀತಾ ಇದ್ರು. ಓದ್ಲತ್ತಾಗೆ ಕಣ್ಣೀರು ಹಾಯ್ಕೊಂಡು. ನನಗೂ ಅದೇ ಅನಿಸ್ತದೆ. ಯಾರೋ ಒಂದು ಎರಡು ಹುಡುಗರು ಬರೋವು ಹಬ್ದಾಗೆ. ನಮ್ಮ ಅಕ್ಕನ ಮಕ್ಕಳು ಅನ್ನೋಳು ಎಲ್ಲ ಅವ್ರ ಮನೆಗೆ ಏನಾರು ಹೋಗೋಳು ಏನೋ. ಇನ್ನೆಲ್ಲಿ ಗೊತ್ತಾಳೆ. ಇನ್ನೇನು ಪ್ಯಾಟ್ಗೆ ಹೋಗಿ ಜೀವನ ಮಾಡೋಕ್ಕೆ ವಯಸ್ಸೇ. ಏನಂತೀ? ಓ ಈಗ ಕಾಲು ಕೆಟ್ಟೋಗೋದೆ ಸುಮ್ಕಿರತ್ತೆ. ಏನೋ ಎತ್ತೋ. ಮತ್ತೆ ಅಡುಗೆ ಏನು ಮಾಡಿದ್ದೆ? ನಿನ್ನ ಮಕ್ಳು ಏನು ಮಾಡ್ತಾವೆ? ಅಯ್ಯೋ ಯಾಕ ಮಗ ಕೆಲ್ಸಕ್ಕೆ ಹೋಗಿದ್ದ, ಮಗಳು ಕಾಲೇಜಿಗೆ ಹೋಗಿದ್ಲು. ಇನ್ನೇನು ಎಲ್ಲ ಸಂದೆ ಹೊತ್ತಿಗೆ ಬರೋದು. ನಾನುವೇ ಹುಳ್ಳಿಕಾಯಿ ಬಿಟ್ಟಿದ್ದು ತೋಟದಲ್ಲಿ ಕಿತ್ಬಿಟ್ಟು ಬಸ್ಸಾರು ಮಾಡಿದವಳು. ಒಂದು ಮುದ್ದೆ ಇಕ್ಕೊಂಡು ಉಂಡ್ಬಿಟ್ಟು ಇತ್ತಾಗ ಬಂದೆ. ತಾಳು ಹೇಳೋಣ ಇಸ್ಯವ ಏನಾರ ಅಂತ. ಕಣ ಹೇಳು. ಈ ಊರು ಸುದ್ದಿ ನಾನು ಆಗ ಈಗ ಅಂತ ಹೋಗೋದಕ್ಕೆ ಎಲ್ಲವ ಇಲ್ಲಿ ಕೆಲಸ ಸರೋತದೆ. ಆಚೆಗೆ ಬರೋಕ್ಕಿಲ್ಲ. ನೀನು ಹಂಗೋ ಹಿಂಗೋ ಬಂದು ಹೊಸಿ ಹೇಳೋದಕ್ಕೆ ನನಗೂ ಊರು ಸುದ್ದಿ ಒಂಚೂರು ಕಿವಿ ಮ್ಯಾಕೆ ಬೀಳ್ತದೆ. ಇದೇನು ಹಬ್ಳೆ ಕೂತಿದ್ಯಾ? ಎಲ್ಲ ಎತ್ತಾಗೋದ್ರು? ಎತ್ತಾಗೋದು ಅವಳು ರವ್ವನ ಮನೇಲಿ ಎಂಥದ್ದು ಪೂಜೆ ಹಾಕ್ಕೊಂಡವಳು ಅಂತವ್ರವ್ವ. ಅದಕ್ಕೆ ಮಗ ಕರ್ಕೊಂಡು ಹೋಗೋಳೆ. ಇವನು ಎತ್ತಾಗೋದ್ನ ಮಗ. ನಿನ್ನ ಮನೆ ಅಪ್ಪ ಆಯ್ತಲ್ಲ ಸುಸ್ತು ಅಂತಿದ್ರು. ಹಂಗೂ ಅದೇನೋ ಯಾರಿಗೂ ದುಡ್ಡು ಕೊಡಬೇಕು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗದೆ. ನಾನು ಇನ್ನೇನು ಇವನು ಎಲ್ಗೂ ಉಟ್ಕೊಯ್ತೀನಿಂದ ಹಬ್ಬಕ್ಕೆ ಪೂಜೆಗೆ. ನಾನು ನಮ್ಮನೆ ಅಪ್ಪ ಅಲ್ವೇ ಅಂತೇಳಿ ನೆನ್ನೆ ದೇವಸಿ ತಿಂಗಳು ಸಾರಿತ್ತು. ಈಗ ತಾನೇ ಅನ್ನಕ್ಕೆ ಇಕ್ಕೊಂಡೋಳು ಉಂಡ್ಬಿಟ್ಟು ಕೂತೀವಿ. ಯಾಕೆ ನೀನು ಹೋಗಿಲ್ಲ? ಒಳ್ಳೆ ಕತೆ ಹೇಳಿದೆ.
ಅವರು ಏನೋ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ನಾನು ಹೋಗನಿ, ನನಗೇನು ಕ್ಯಾಮಿಲ್ವೇ? ಅವಳೇನೋ ಮೂರು ಮುನಿ ಸೋಮವಾರ ಅಂತ ಅದು ಇದು ಅಂತ ಹೇಳ್ತಾಳೆ, ಇವಳು ಓಡೋಯ್ಕತ್ತಾಳೆ ಅಂದರೆ ನಾನು ಅವಳಿಂದ ಹೋಗನೆ? ನೀನು ಅಲ್ಲೇ ನಮ್ಮ ಅಪ್ಪನ ಮನೆಗೆ ಹೋಗೆ ನಾನು ಯಾವ ಕಾಲ ಆಯಿತು. ಸರಿ ಕಣಿಕ ಬರನೆ, ಯಾಕೋ ನಿದ್ದೆ ಎಳಿತಾ ಇದೆ, ಹೋಗಿ ಒಂದು ಗಳಿಗೆ ಉಳ್ಕೋತೀನಿ. ಇದೆ ಅಲ್ಲೇ ಇಷ್ಟೊತ್ತಿನಾಗೆ ನಿದ್ದೆ ಮಾಡಿಯೇ? ಬಿಸಿ ಇಟ್ಟುಣ್ಣ ನಿದ್ದೆ ಎಳಿತಾ ಇದೆ, ಹೋಯ್ತೀನತ್ತೆ ಇನ್ನೇನು ಕೆಲಸ. ಅಯ್ಯ ಆಗಿರಲೇ, ಈಗ ಮನೆ ಕಂಡು ರಾತ್ರಿ ಕದೇ ನಿದ್ದೆ ಬರ್ತದೆ? ಅಯ್ಯೋ ರಾತ್ರಿ ಎಲ್ಲ ಎಲ್ಲಿ ನಿದ್ದೆ ಬರ್ತದೆ ಅಕ್ಕ? ರಾತ್ರಿ ನಿದ್ದೆ ಬರ್ದೇ ಇರೋದಕ್ಕೆ ಇಷ್ಟೊತ್ತಾಗ ನಿದ್ದೆ ಎಳೆಯೋದು. ಅದ್ಯಾಕೆ ನಿದ್ದೆ ಬರೋಕ್ಕಿಲ್ಲ? ರಾತ್ರಿ ಎಲ್ಲೋದಿಯೇವ? ಅಯ್ಯೋ ನಮ್ಮ ಹುಡ್ಗಂಗೆ ಹೆಣ್ಣು ಹುಡುಕ್ತಾ ಇದ್ವಿ, ಎಲ್ಲೂ ಎಣ್ಣೆ ಸೊಟ್ಟಾಯ್ತಿಲ್ಲ, ಅದೇ ಚಿಂತದ್ಕೊಬಿಟ್ಟದೆ ಕಣಿಕ, ನಿದ್ದೆನೇ ಬರೋಕ್ಕಿಲ್ಲ. ಅವ್ನು ವಾರ್ಗ್ನವ್ರಿಗೆಲ್ಲ ಮಾಡ್ತವ್ರೆ, ಓ ಇದಕ್ಕೆ ಹುಡುಕಿ ಸಾಕಾಯಿತು, ಒಂದು ಹೆಣ್ಣು ಸಿಗ್ತಾಯಿಲ್ಲ ಕಣಿಕ, ಅದೇ ಚಿಂತಾಗ್ಬಿಟ್ಟದೆ. ಇನ್ನು ಅವನು ಮಾಡಿ ಅವನದೆಲ್ಲ ಮುಗಿಸೋದಕ್ಕೆ ಇವಳು ಮಾಡೋದು ಸರೋತದೆ ಅಂದರೆ ಈ ವರ್ಷ ಹೆಂಗಾರ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಕಣ್ದೆ ಅವ್ರಿಗೆಲ್ಲ ಅರ್ಕೆ ಕಟ್ಕೊಂಡು ಮಾಡ್ತೇವನಿ. ನಮ್ಮನೆ ಅಪ್ಪನೂ ಅದೇ ಕೊರಗ್ತಾರೆ, ಇದೇ ನೆನ್ಸ್ಕೊಂಡ್ರೆ ರಾತ್ರಿ ನಿದ್ದೆ ಬರೋಕ್ಕಿಲ್ಲ. ಅಯ್ಯೋ ಬಾರೆ, ಋಣ ಬಂದೈದ್ರೆ ಆಯ್ತದೆ ಕಣ, ಯಾವತ್ತಿರ್ತದ ಅವತ್ತೇ ಆಗೋದು. ನೀನು ಎಷ್ಟು ಕಷ್ಟಪಟ್ಟರೆ ಆ ಟೈಮ್ ಬರೋ ಗಂಟ ಹಂಗೆ ಆಯ್ತದೆ ತಗ. ನೋಡು ಆಗ ಗಂಟ ಹಿಂಗೆ ಆದ್ಮೇಲೆ ಹಿಂಗೆ ನಮ್ಮಂಗೆ ಮನಕ್ಕೆ ತಂದು ಅಷ್ಟೇ ಎಲ್ಲ ಅವ್ರವ್ರ ಪಾಡ್ಗವ್ರು ಆಚೆಲೇ ಇರ್ತಾರೆ. ಇಲ್ಲದೆ ಹೋದರೆ ಈಗ ಮಲ್ಲಮ್ಮದ ಕತೆ ಹೇಳ್ದಲ್ಲ ಹಂಗಾಯ್ತದೆ, ನಮ್ಮನ್ನೇ ಆಚೆಗೆ ಹಾಕ್ಬಿಡ್ತಾರೆ. ಈ ಸಂಪತ್ತಿಗೆ ಮಕ್ಕಳು ಮನೆ ಮದುವೆ, ಆಮೇಲೆ ನಾವೇ ಹೋಗೋದು. ಬಾ ಚಿಂತೆ ಮಾಡಿ ಯಾ ಸುಖ ಅಂತ್ಯ. ಏನಕ್ಕ ಮಾಡೋಣ ಹಂಗೆ ಅಂದ್ಬಿಟ್ಟು ಮದುವೆ ಮಾಡ್ದಂಗೆ ಇರೋಕ್ಕಾಗತ್ತೆ? ವಯಸ್ಸಿಗೆ ಬಂದು ಮಕ್ಕಳ ಮನೆಗೇ ಮಡಿಕೊಂಡು ಮಾಡ್ಬೇಕಲ್ವೇ? ಆಮೇಕಿಂದ ಯಾವುದೋದು ಯಾವ ಇಚ್ಛೆ ಯಾರು ಹಣೆ ಬದ್ದಲ್ಲಿ ಹೆಂಗದು. ಈಗ ಮಾಡೋದು ಮಾಡಿ ಕರ್ತವ್ಯ ಮುಗಿಸ್ಕೊಬಿಟ್ರೆ ಒಸಿ ಲೇಸು. ಅದು ತೀಟ ಅನ್ನು ಜನದ ಬಾಯಿ ಸುಮ್ಕಿರ್ಬೇಕಲ್ಲ, ನಾವು ಸುಮ್ಕಿದ್ರು ಯಾವ್ದಾರ ಹುಡುಗಿನ ಮೆಚ್ಚಿಚ್ಕೊಂಡವನು ಏನೋ ಕೇಳ್ಬೇಕಾಗಿತ್ತು. ಈಗಿನ ಕಾಲದ ಹುಡುಗರ್ದಿದೊಂದು ಅದಲ್ಲ. ಅಯ್ಯೋ ಎಲ್ಲ ಹೇಳಿ ಕೇಳು ಆಯಿತು, ನಮ್ಮನೆ ಅಪ್ಪನೇ ಕೇಳ್ದು, ಬಾರಪ್ಪ ನೀವು ಹುಡ್ಕೋರ್ಗೆ ಹೆಣ್ಣು ಸಿಗ್ತಾಯಿಲ್ಲ, ನಮಗೆಲ್ಲಿಂದ ಬಿದ್ದವು ಅಂದ. ಸೋರು ಹೊತ್ತು ಬಿಡತ್ತೆ. ಅತ್ತೆ ಅತ್ತೆ ವಾ ಸತೀಸ ಏನ್ಲ ಅವ್ರು ಬಂದಂಗ ಹೆಂಗಿದ್ಯೋ ಬಾರೋ, ಎಲ್ಲ ಒಬ್ಬನೇ ಬಂದೇನೋ? ಓ ಸತೀಸಪ್ಪ ಚೆನ್ನಾಗಿದ್ಯೋ? ಈ ಎಲ್ಲ ಹೆಣ್ರು ಮಕ್ಕಳು? ವಾ ಸಾವಿತ್ರಮ್ಮ ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ಯಾ? ಎಲ್ಲರೂ ಹೆಂಗೋರೆ? ಚೆನ್ನಾಗಿದ್ದೀವಿ ಕಣಪ್ಪ. ಇವನ್ ಬರೋದಿಲ್ಲ ಆಯ್ತದೆ, ಅಪರೂಪ ಆಗ್ಬಿಟ್ರಿ. ಕೆಲಸ ಮನೆ ಓ ಯಾರಿಗಿಲ್ಲ ಕೆಲಸ, ನೀನು ಒಬ್ಬನಿಗೆ ಎಲ್ಲ ಬಾರ್ಲ ಕುತ್ಕೋ. ಅತ್ತಮ್ಮ ಕುತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಕಣ, ನಂಗೊಂದು ಕೆಲಸ ಬೇಕಿತ್ತು ನಿನ್ನಿಂದ. ಏನು ಅಪ್ಪ? ಏನಿಲ್ಲ, ನಿಂದು ಬೀರುನಾಗೆ ನಂದೊಂದು LICದು ಪತ್ರವ ಆವಾಗ ಸ್ಯಾನೆ ವರ್ಷಕ್ಕೆ ಮುಂಚೆ ಮಡಗಿದ್ದೆ, ಅದು ಅಲ್ಲೇ ಅದ ಹೊಸಿ ನೋಡ್ಬಿಟ್ಟು ಕೊಡು ಅತ್ತೆ. ಎಂಥದ್ದು LIC? ಏನಿಲ್ಲ ಹಂಗಂದ್ರೆ ಅದು ಗಿರ್ಜಕೋ ಅದು ಕಾರಣ ನಿನಗೆ ಈ ಸತ್ತೋಯ್ತಾರೆ ಅಂದ್ಬಿಟ್ಟು ದುಡ್ಡು ಬರೋಂಗೆದ್ದು ಬದುಕಿದಾಗಲೇ ದುಡ್ಡು ಕಟ್ಬಿಟ್ಟು ಮಡಗಿಸಿರ್ತಾರೆ, ಸತ್ತ ಮ್ಯಾಕೆ ದುಡ್ಡು ಅವ್ರ ಹೆಂಡತಿ ಮಕ್ಕಳು ಬರ್ತದಲ್ಲ ಆ ಥರದ್ದು. ಅಲ್ವೇನಪ್ಪ? ಹ್ಞೂ 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 ಓ ಅದೇನೋ ನಿಮ್ಮ ಮಾವಂತಾರಲ್ಲೇ ಇನ್ಸೂರೆನ್ಸು. ಹ್ಞೂ ಅದೇಯ, ಅದ್ರದ್ದು ಒಂದು ಪತ್ರವ ನನ್ನ ಹೆಸ್ರಿಗೆ ಅವಾಗೇ ಮಾಡಿಸಿದ್ದು. ಆ ಪತ್ರ ತೆಗ್ದು ನಿಮ್ಮ ಬೀರುನಾಗ ಇಕ್ಕಿದ್ದೆ. ಮದುವೆ ಆದ್ಮೇಲೆ ಅದನ್ನೇನು ಜ್ಞಾಪಿಸ್ಕೊಂಡಿರಲಿಲ್ಲ. ಈಗ ಏನು ತಗೋಬೇಕು ಹೊಸಿ ಕೊಡತಮ್ಮ? ಅದೇ ಹಾಕ್ಲ ಈಗ? ಅದು ಅತ್ತಮ್ಮ ಹೊಸಿ ಕೆಲಸದೆ ಎಂತಕ್ಕೋ ಕೊಡಬೇಕಾಗಿತ್ತು ಅದ, ಅದಕ್ಕೆ ಅಂತ ಅರ್ಜೆಂಟ್ ಏನಿಲ್ಲ. ಇವತ್ತಾಗದೆ ನಾಳೆ ಕಾರ ಸರಿ ಹುಡುಕೊಡು. ಅಯ್ಯ ನೀನು ಮದುವೆಗೆ ಮುಂಚೆಲ್ದು ಅವಾಗ ಕಟ್ಟಿರೋದು ಆ ಪೇಪರ ನಂಬಿರೋರ್ಗೆ ಇಕ್ಕಿದೆಯೇ?
ಈಗ ಆಳೆ ನೀನು ಮದುವಾಗಿ ಮಗಳು ಹುಟ್ಟಿ ಮಗಳೇ ಇಷ್ಟುದಾಗಿ ಸ್ಕೂಲ್ಗೆ ಹೋಯ್ತಾವಳೆ ಈಗೇನು ತುಕ್ಲ ಅದು ದುಡ್ಡು ಗಿಡ್ ಬರ್ಬೋದೇನೋ ಕಣಿಕ ಅವಾಗ ದುಡ್ಡು ಕಟ್ಟಿರ್ತಾರಲ್ಲ ಅಲ್ಲೇನೆಪ್ಪ ಸತೀಸಪ್ಪ ಇಲ್ಲ ಸಾವಿತ್ರಮ್ಮ ದುಡ್ಡಲ್ಲಿ ನಾನು ಅರ್ಧಂಬರ್ಧ ಕಟ್ಬಿಟ್ಟಿದ್ದೆ ಅದಕ್ಕೆಲ್ಲ ಕೊಡೋಕ್ಕಿಲ್ಲ ಪೂರ್ತಿ ಆದರೆ ಕೊಡೋದು ನಾನು ಅದನ್ನು ಪೇಪರ ತಿರ್ಗಾ ಕಟ್ಟೋಣ ಅಂತೇಳಿ ಆ ಒಯ್ಯನ ವಿಚಾರ್ಸಕ್ಕೆ ಹೋಗಿದ್ದೆ ಆ ಒಯ್ಯ ಸ್ಯಾನ ವರ್ಷಾಗಿ ಸಿಕ್ಕಿರಲಿಲ್ಲ ಅವ್ನ ನಂಬರು ಕಳೆದೋಯ್ತು ಮೊನ್ನೆ ಟೌನ್ನಾಗ ಅವನೇ ಸಿಕ್ಕಿದ ಹಂಗೆ ನಿಲ್ಸ್ಬಿಟ್ಟಿದ್ದೀನಿ ಹಿಂದೆ ತಿರ್ಗಾ ಕಟ್ಕೊಂಡು ಹೋಗ್ರಿ ಆಮ್ಯಾಗ ಬರ್ತದೆ ಅಂತ ಹಂಗಾಗಿ ಮಗಳು ಹೊಸಿ ಬೆಳೆ ಹೊತ್ತುಗಾರ ಬರಲಿ ಅಂತೇಳಿ ಈಗ ತಿರ್ಗಿ ಕಟ್ಟೋಣ ಅಂತ ಈಗ ಅದೇಂತಕ್ಕೂ ಪ್ರಯೋಜನ ಇಲ್ಲ ಪೇಪರು ತಿರ್ಗಾ ಕಟ್ಟಿ ಮುಗಿಸೋರೇ ಬರೋದು ಓ ಹಂಗ ತಿರ್ಗಿ ಕಟ್ಟಿ ಆಮ್ಯಾಗ ಬರೋಂಗಿದ್ರೆ ಹೊಸದೇ ಮಾಡಿಸ್ಕೋ ಈಗ ಯಾರು ಹುಡ್ಕೋರದ ಎಲ್ಲೋದು ನಿಮ್ಮ ಮಾವ ಯಾವಾಗ ಕಿತ್ತೆಸ್ತವ್ರ ಯಾರು ಅನ್ಕತ್ಯೋ ಅಯ್ಯಯ್ಯೋ ಅತ್ತಮ್ಮ ಹಂಗಲ್ಲ ಮಾವ ಇಕ್ಕಿರ್ತಾನೆ ಓಸಿ ನೋಡು ಐತೆ ಕಣ ಅದು ಸುಮ್ಕೆ ಒಂದು 2 ತಿಂಗಳು ಕಟ್ಟಿದ್ನಲ್ಲ ಆ ದುಡ್ಡಾರ ಹೋಯ್ತದೆ ಅಂತ ಹೂ ಕಣ್ಲ ನೋಡ್ಬಿಟ್ಟು ಹೇಳನ್ ಬಿಡು ಇದ್ರು ತಾನೆ ನಮ್ಗೆ ಯಾಕೆ ಕೊಟ್ಟೆವು ಹುಡುಕ್ತೀನೋ ಬಾ ಕುತ್ಕೋ ಊಟ ಮಾಡು ಇಲ್ಲ ಊಟ ಆಯಿತು ಅತ್ತಮ್ಮ ಟಮಟ ಸಾರು ಮಾಡಿದ್ಲು ಉಂಡ್ಬಿಟ್ಟು ವಯಸ್ಸು ಸಿಕ್ಕಿದ್ದು ಗ್ಯಾಪಿಸ್ಕೊಂಡೆ ಸರಿ ಕೇಳ್ಕೊಂಡು ಇಸ್ಕೊಂಡು ಹೋಗೋಣ ಅಂತ ಬಂದೆ ಈಗಲೇ ಹೊಸ ಯಾರೇ ನೋಡ್ತೀಯ ಅತ್ತಮ್ಮ ಹೋಗ್ಲಾ ಈಗ ಯಾರು ಈಗಷ್ಟೇ ಕೆಲಸ ಎಲ್ಲ ಮಾಡಿ ಕೂತೀವ್ನಿ ಸಂದೀಪಕ್ಕೆ ಹುಡುಕ್ಬಿಟ್ಟು ಹಂಗೇನಾರಿದ್ರೆ ಕಿಶೋರನ ಕೈಲೋ ಕಳಿಸ್ತೀನಿ ಬಿಡು ಇಲ್ಲ ಅವೆಲ್ಲ ಬೇಡ ನೀನು ಫೋನ್ ಮಾಡು ನಾನೇ ಬರ್ತೀನಿ ಸುಮ್ಕೆ ಅವನಿಗೆ ಯಾಕೆ ತೊಂದರೆ ಸರಿ ಆಯಿತು ಕಣಪ್ಪ ನೋಡ್ಕೊಟ್ಟೇನು ಹೋಗು ಮರಿಬೇಡ ಅತ್ತಮ್ಮ ಜಾಪಾನ್ವಾಗಿ ಎತ್ತಿಕಿರು ಫೋನ್ ಮಾಡಿ ಬಂದು ಇಸ್ಕೊಂಡು ಹೋಗ್ತೀನಿ ಹೊಸಿ ಬೇಗ ನೋಡು ಹೂ ಕಣ್ಲ ಹೂ ಅದೇ ಅಂತದ್ಲೆ ಅದೆಷ್ಟು ಬಂದ್ಬಿಟ್ಟದ್ಲೆ ಇವನು ಅಲ್ಲಿಂದ ಇಲ್ಲಿ ಗಂಟೆ ಹುಡುಕಿ ಬಂದವನ ಪೇಪರ್ಗೆ ಅಯ್ಯೋ ಗಿರ್ಜಕ್ಕ 1000 ರೂಪಾಯಿ ಬರ್ತದ ಕಣ ನಿಂಗೆ ಹೆಂಗೆ ಗೊತ್ತು ಲಕ್ಷಾಂತರ ರೂಪಾಯಿ ಬರ್ತದೆ ಪ್ಯಾಟಾಗಿರೋರೆಲ್ಲರೂ ಅದನ್ನ ಮಾಡಿಸ್ಕೊಂಡೆ ಔಸಿ ದುಡ್ಡು ತಗೊಳ್ಳೋದು ಗೊತ್ತೇ ಹೆಂಗೋ ನೋಡು ಅವತ್ತಿನ ಕಾಲದಾಗೆ ಮಾಡ್ಸೋನಲ್ಲ ಅದು ಸರಿ ಈಗ ಕೊಟ್ಟಿರೋದು ಬಿಟ್ಬಿಟ್ಟು ತಿರ್ಗ್ಯಾಕೆ ಕಟ್ಟಬೇಕು ಅನ್ಸ್ತದ ಇವನಿಗೆ 2 ಮಕ್ಕಳು ಬಂದ್ರಲ್ಲ ಆಸೆ ಏನದು ಏನೋ ಯಾರಿಗವ ಗೊತ್ತು ನೋಡಂತ ತಗೋ ಸಿಕ್ಕಿದ್ರೆ ಕೊಟ್ಟೇನು ನಂಗ್ಯಾಕೋ ಅನುಮಾನ ಕಣ್ಣ ಗಿರ್ಜಕ್ಕ ಯಾರ ಕುಟ್ಟೋದು ಮಡಿಕೊಂಡು ಹಿಂಗೆ ಹುಡಿಕೊಂಡು ಬಂದಾರೆ ಅದು ಅವ್ನು ಬಂದಿರೋ ಗಾಬರಿ ನೋಡು ನಂಗೆ ಅನ್ನಿಸ್ತದೆ ಎಲ್ಲೋ ದುಡ್ಡು ಗಿಟ್ಟು ಬರ್ತದೇನೋ ಅಂತವ ಹಂಗಂತೀಯ ಏನೋಪ್ಪ ಇರ್ಬೋದೇನೋ ಈಗ ಹಂಗೆ ದುಡ್ಡೇನಾರ ಬರಂಗಿದ್ರೆ ಅವನಿಗೆ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಆ ಪೇಪರ ನಾವೇ ಮಾಡಿಕೊಂಬಿಟ್ಟು ದುಡ್ಡು ತಗೊಬಿಡ್ಬೋದೇ ಹೋಗು ಗಾಗಿ ನೀನು ನಾನೇನೋ ಗಾಗಿ ನನಗಿನ್ನ ಗಾಗಿ ಅದೇನು ಲಾಟ್ರಿ ಟಿಕೆಟ್ ಕೆಟ್ಟೋದೆ ಯಾರು ಬೇಕಾದ್ರೂ ಹೋಗಿ ಕೊಟ್ಬಿಟ್ಟು ತಗೊಳಕ್ಕೆ ಯಾರ ಹೆಸ್ರಾಗಿರ್ತದೋ ಅವ್ರು ಸತ್ತೋಗ್ಬೇಕು ಆಮೇಲೆ ಬರೋದು ಹಂಗ ಹಂಗಾರೆ ಸತೀಶ ಅಯ್ಯೋ ಸತೀಶ ಅಲ್ಲ ಸತೀಶ ಸತ್ರುವೆ ಅವ್ನು ಯಾರ ಹೆಸ್ರಿಗೆ ಬರಬೇಕು ಅಂತ ಬರ್ದಿರ್ತಾನೋ ಅವ್ರಿಗೆ ಈ ಹೆಂಡ್ರ ಹೆಸ್ರಿಗೋ ಮಗಳ ಹೆಸ್ರಿಗೋ ಮಾಡಿರ್ತಾನೆ ಅಲ್ಲ ಕಣೆ ಅವಾಗ ಹೆಂಡ್ರ ಮಗಳು ಎಲ್ಲಿದ್ರೆ ಮದುವೆ ಮುಂಚೆಲಂತೆ ಹಂಗಾರೆ ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ ಅಲ್ವೇ ಅವಾಗ ನೀವೇ ಅವ್ನಿಗೆ ಅಪ್ಪ ಅವ್ವ ಎಲ್ಲ ಇದ್ದು ಪೇಪರ್ನಾಗೆ ನಿಮ್ಮ ಹೆಸ್ರೆ ಕಾಣಿಸೋನೋ ಏನೋ ಹಂಗಂತೀಯ ಲೇ ಸಾವಿತ್ರಿ ಹಂಗಾರ ಆ ಪೇಪರ ಹುಡುಕ್ಬಿಟ್ಟು ನಮ್ಮನೆ ಅಪ್ಪನಿಗೂ ಹೇಳೋದು ಬೇಡ ಸತೀಶಂಗೂ ಸಿಕ್ಕಿಲ್ಲ ಅಂತ ಹೇಳ್ಬಿಡೋಣ ನಾವೇ ಹೆಂಗಾರ ಪ್ಯಾಟ್ಗೆ ಹೋಗಿ ಯಾರು ಹಿಡ್ದು ಒಯ್ನ ಮಾಡಿ ಅವ್ನಿಗೆ ಹೇಳ್ಬಾರ್ದು ಅಂತ ಇಸ್ಕೊಂಬಿಟ್ರೆ ಅಯ್ಯೋ ದಡ್ಡಿ ಅವ್ನು ಬದುಕೋನಲ್ಲ ಕೊಡೋಕ್ಕಿಲ್ಲ ಅದು ಅಲ್ಲದೆ ಇನ್ನೂ ಕೊಟ್ಟಿಲ್ಲ ಕೊಟ್ಬೇಕು ಅಂತಾನಲ್ಲ ಹಂಗಂತೀಯ ಬದುಕಿರ ಕೊಡೋಕ್ಕಿಲ್ವೇ ಇನ್ನೂ ಕಟ್ಟಬೇಕು ಅಂತ ಅವನೇ ಅಂತೀಯ ಇದು ಯಾಕೋ ಒಳ್ಳೆ ಮರ್ಮಗದಲ್ಲ ಸಾಯ್ತ್ರಿ ನೋಡ ಸುಮ್ಕಿರು ಆ ಪೇಪರ್ ಏನಾರು ಸಿಕ್ಕಿದ್ರೆ ನೀನು ಕೊಡೋಕೆ ಹೋಗ್ಬೇಡ ಮಡಗಿರು ನಾನು ನಮ್ಮ ಹುಡುಗರನ್ನ ವಿಚಾರಿಸ್ತೀನಿ ಆಮೇಲೆ ಪ್ಯಾಟಲ್ ನನ್ನ ತಮ್ಮವನಲ್ಲ ಅವನೊಂದು ಮಾತು ಫೋನ್ ಮಾಡಿ ಕೇಳ್ತೀನಿ ಹಂಗೇನಾದ್ರು ದುಡ್ಡು ಬರ್ತದೆ ಅಂದರೆ ನಾನು ನೀನು ಇಬ್ಬರೇ ಆ ಪೇಪರ್ ತಗೊಂಡೋಗ್ಬಿಟ್ಟು ಏನಾರ ಮಾಡಿಬಿಟ್ಟು ದುಡ್ಡು ಇಸ್ಕೊಬಿಡೋಣ
ಹಾಂ ಹೂ ಕಣ್ಲೆ ಹಾಗೆ ಮಾಡು. ನೀನು ಹಂಗೆ ಮಾಡಿದ್ರೆ ನಿಂಗೂ ಹಸಿ ಕೊಟ್ಟೆನು. ಹಾಂ ಕೊಟ್ಟೆ ಸುಮ್ಕಿರು. ಅಲ್ಲ ಊರ್ನ ಹಬ್ದಾಗೆ ತಂಬಿಟ್ಟು ಮಾಡಿದೆ. ಯಾಕ ನೀನು ಮಾಡೋ ತಂಬಿಟ್ಟು ಇಷ್ಟ, ಒಂದು ಉಂಡೆ ಹೆಚ್ಚಾಗಿ ಮಾಡಿ ಕೊಡಿ ಅಂದರೆ ಅದನ್ನೇ ಕೊಡ್ದಿರೋ ಅದೇ ಇದು ಕೊಟ್ಟಿಯೇ. ಇಲ್ಲಕ್ಕನ್ ಸುಮ್ಕಿರೆ. ಅದೇನು ಈಗಲೇ ಕಲ್ಸ್ಕೊಟ್ಟೇನು ತಂಬಿಟ್ಟಿಗೇನು? ತಂಬಿಟ್ಟಲ್ಲ ಕಣ, ದುಡ್ಡು ಬಂದರೆ ದುಡ್ಡು ಕೊಟ್ಟಿಯೇ ಅಂದಿದ್ದು. ಹ್ಞೂ ನೀನು ಬರಂಗೆ ಮಾಡಿ ಕೊಟ್ಟೇನು ಕಣ. ಎಷ್ಟು ಕೊಟ್ಟಿ? ಅಯ್ಯ ಎಷ್ಟು ಬರ್ತದೋ ಅದ್ರಲ್ಲಿ ಮುಕ್ಕಾಲು ನಂದು ಕಾಲು ಭಾಗ ನಿಂದು. ಏನಂದಿ? ಹಾಂ ಹಂಗಾರೆ ಒಳಗೊಳಗು ಬಿರ್ನ ಪೇಪರ ಹುಡುಕಿ ಎತ್ತಿಕ್ಕು. ನಾನು ನಮ್ಮ ಹುಡುಗನೂ ನನ್ನ ತಮ್ಮನೂ ಕೇಳ್ಬಿಟ್ಟು ಏನು ಮಾಡೋದು ಎತ್ತು ಮಾಡೋದು ಅಂತ ತಿಳ್ಕೊಬತ್ತೀನಿ. ಆಯ್ತೇ? ಸರಿ